भगवते वासुदेवाय धन्वंताय अमृत कलशस्थाय सर्वमाय विनाशनाय त्रिलोकनाथाय श्रीमन विष्णुवे नमः गानानंदं अयं वेद निर्मल सतिकारुति ಅಷ್ಟೇ. ಇನ್ನು ಜಾಸ್ತಿ ಇತ್ತು ಅನ್ಸುತ್ತಾನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗಿದು. ಅಂದರೆ ನಮ್ಮ ಮನೆ ಅಂದರೆ ನನ್ನ ತಂಗಿ ಮನೆ. ನಮ್ಮ ಮನೇಲಿ ನಾವು ಮಾಡಲ್ಲ, ನನ್ನ ತಂಗಿ ಮನೇಲಿ ಮಾಡೋದು. ಸೊ ಸ್ಟಾರ್ಟಿಂಗ್ಗೆ ಒಂದು ಶ್ಲೋಕದಿಂದ ನಿಮ್ಮನ್ನೆಲ್ಲ ನಮ್ಮ ಚಾನಲ್ಗೆ ವೆಲ್ಕಮ್ ಮಾಡಿದ್ದೀನಿ. ಅದು ನನ್ನ ತಂಗಿ ಮಗಳು ಆಡಿರೋದು. ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ರು ಅಂತ ಆಡ್ತಾಯಿದ್ಲು, ಅದಕ್ಕೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲಿ ನೋಡಿ ನಮ್ಮ ಆಂಟಿ ಮತ್ತು ಕೆಲವೊಬ್ಬರು ನೆಂಟರೆಲ್ಲ ಬಂದಿದ್ದರು. ಸೊ ಅವರಿಗೆಲ್ಲ ಇವಾಗ ಊಟ ಹಾಕ್ತಿದ್ದೀನಿ. ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ. ಅವರಿಗೆಲ್ಲ ಊಟ ಇಕ್ಬಿಟ್ಟು ನಾನು ಊಟ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದುಬಿಟ್ಟು ನನ್ನ ತಂಗಿ ಊಟನ ಬಡಿಸ್ತಾ ಇದ್ದಾಳೆ ಎಲ್ರಿಗೂ. ಅವ್ರದ್ದೆಲ್ಲ ಊಟ ಆಗಿತ್ತು ಆಲ್ರೆಡಿ. ನಾನು ನೈಟೆಲ್ಲ ನಿದ್ದೆಗಿಟ್ಟಿದ್ವಲ್ಲ, ಹಂಗಾಗಿ ನಾನು ಹೋಗಿ ಮಲ್ಕೊಂಬಿಟ್ಟಿದ್ದೆ. ಬೆಳಿಗ್ಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಯಾಕೋ ಗೊತ್ತಿಲ್ಲ ಸಖತ್ತು ತುಂಬ ನಿದ್ದೆ ಬಂದುಬಿಡ್ತು. ಹೋಗಿ ಮಲ್ಕೊಂಬಿಟ್ಟಿದ್ದೆ. ಅವಾಗ ಅವ್ರು ನನ್ನನ್ನು ಎಬ್ರಿಸ್ಕೊಂಡು ಕರ್ಕೊಂಬಂದು ಊಟ ಮಾಡು ಅಂತ ಊಟ ಮಾಡಿಸ್ತಾ ಇದ್ದಾರೆ ನೋಡಿ. ಈ ಥರ ಪೂಜೆ ಮಾಡಿದ್ದೀವಿ ಸಿಂಪಲ್ಲಾಗಿ. ಇದೆಲ್ಲ ಡೆಕೋರೇಷನ್ ಎಲ್ಲ ನಾವೇ ಮಾಡಿದ್ದು. ನಾನು ನನ್ನ ತಂಗಿ ನೈಟೆಲ್ಲ ನಿದ್ದೆಗಿಟ್ಟು ಇಷ್ಟೆಲ್ಲ ಮಾಡಿ ಪೂಜೆ ಮಾಡಿದ್ದೀವಿ. ಇವಾಗ ಎಲ್ಲ ಊಟ ಮಾಡ್ಕೊಂಡು ಇವಾಗ ನಮ್ಮ ಆಂಟಿ, ನಮ್ಮಮ್ಮ, ನನ್ನ ತಂಗಿ ಎಲ್ಲ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇನ್ನೇನು ಕೆಲಸ ಹೇಳಿ ನಮಗೆ, ಊಟ ಮಾಡೋದು, ಮಾತಾಡೋದು. ಮತ್ತು ಮಧ್ಯಾಹ್ನದ ಮೇಲೆ ಒಂದು ಇಬ್ಬರಿಗೇನೋ ಊಟ ಕೊಡಬೇಕಾಗಿತ್ತು ಅಂತ ನೋಡಿ ಇಲ್ಲಿ ಸಾಂಬಾರೆಲ್ಲ ಸ್ವಲ್ಪ ಪ್ಯಾಕ್ ಮಾಡ್ತಾಯಿದ್ದೀವಿ. ನೋಡಿ ಇಷ್ಟು ಸಾಂಬಾರು ಮಾಡಿದ್ದೀನಿ. ಏನಕ್ಕೆ ಇಷ್ಟು ದೊಡ್ಡ ತಪ್ಪಲೆಯಲ್ಲಿ ಇಷ್ಟೊಂದು ದೊಡ್ಡದೆಲ್ಲ ಜಾಸ್ತಿ ಸಾಂಬಾರು ಮಾಡಿದ್ದೀನಿ ಅಂದರೆ ಮನೆಗೆ ನೆಂಟರು ಬರೋರು ಜಾಸ್ತಿ ಬರ್ತಾರೆ. ಮತ್ತು ಇನ್ನೊಂದು ಏನಂದರೆ ಪ್ಲಸ್ಸು ನನ್ನ ತಂಗಿ ಗಂಡ ಕೆಲಸಕ್ಕೆ ಹೋಗ್ತಾರಲ್ಲ, ಅಲ್ಲೊಂದು 20 ಜನಕ್ಕೆ ನಾವು ಊಟ ಕೊಡಬೇಕು. ಯಾವಾಗಲೂ ಅಷ್ಟೇ ವರ್ಷ ಹಾಗೆ ಮಾಡೋದು. ನಾವು ನೈಟ್ ಊಟ ಕೊಡ್ತೀವಿ. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಬೆಳಗ್ಗೆನೇ. ಯಾಕಂದರೆ ಮತ್ತೆ ಸಾಯಂಕಾಲ ಸಪ್ರೇಟಾಗಿ ಮಾಡೋಕ್ಕಾಗಲ್ಲ. ಮತ್ತೆ ಎಲ್ಲ ಅವ್ರಿಗೆ ಊಟ ಎಲ್ಲ ಇಕ್ಕಿ ಕೆಲಸ ಎಲ್ಲ ಮಾಡಿ ಸುಸ್ತಾಗಿರುತ್ತೆ. ಬೆಳಗ್ಗೆ ಸಾಯಂಕಾಲ ಅಂತ ಮತ್ತೆ 2 ಟೈಮ್ ನಮಗೆ ಅಡುಗೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಮಾಡ್ಬೇಕಾದ್ರೆ ಎಲ್ಲ ಜಾಸ್ತಿ ಮಾಡ್ತೀನಿ. ಮತ್ತು ಸಂಜೆ ಬೇಕಿದ್ದರೆ ಈ ಅನ್ನ ರೈಸ್ ಮಾಡಿಬಿಟ್ಟು ಬೇರೆ ಏನಾದ್ರು ಬಜ್ಜಿ ಹಪ್ಪಳ ಬೇಕಾದ್ರೆ ಅವಾಗ ಬ್ರಷ್ ಮಾಡ್ಕೊಡ್ಬೋದು. ಈ ಸಾಂಬಾರು ಅವನ್ನೆಲ್ಲ ಪಲ್ಯ ಎಲ್ಲ ಮಾಡ್ಕೊಡೋಕ್ಕಾಗಲ್ಲ. ಮತ್ತು ಬೆಳಗ್ಗೆನೇ ಎಲ್ಲ ಮಾಡಿ ಅಂದರೆ ಬೆಳಗ್ಗೆ ಊಟಕ್ಕೆ ಮಾಡಿರ್ತೀವಲ್ಲ, ಆವಾಗಲೇ ಸ್ವಲ್ಪ ಜಾಸ್ತಿ ಮಾಡಿರ್ತೀನಿ. ಅದನ್ನೇ ಮತ್ತೆ ನೈಟು ಅವರಿಗೆಲ್ಲ ಒಂದು 20 ಜನಕ್ಕೆ ಊಟನ ಕೊಟ್ಟು ಕಳಿಸ್ತೀವಿ. ಇನ್ನು ಮನೆಗೆ ಬರೋರಿದ್ರು ನೈಟೆಲ್ಲ ನೋಡಿ. ಇಷ್ಟು ಈಗ ಸದ್ಯಕ್ಕೆ ಒಂದಿಬ್ರಿಗೇನೋ ಬೇಕು ಅಂತ ಹೇಳಿದ್ರು, ಹಂಗಾಗಿ ಒಂದಿಬ್ಬರಿಗೆ ಪ್ಯಾಕ್ ಮಾಡಿದ್ದೀವಿ. ಆಮೇಲೆ ಮತ್ತೆ ಸಂಜೆ ತೊಗೊಂಡು ಹೋಗಬೇಕು. ನಮ್ಮ ಆಂಟಿ ಕುಂತಾಳೆ. ಈಗ ನಮ್ಮ ಆಂಟಿ ಕುಂತಾಳೆ. ನಮ್ಮ ಪಾಪ ಮಲ್ಕೊಂಡಾನೆ, ನನ್ನ ಮೊಮ್ಮಗ ಮಲ್ಕೊಂಡಾನೆ. ನಾವು ಮಗಳ ಮನೆಗೆ ಹಬ್ಬಕ್ಕೆ ಬಂದಿದ್ದೀವಿ, ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಖುಷಿಯಿಂದ ಊಟ ಮಾಡ್ದು, ಹಬ್ಬದ ಊಟ ಮಾಡ್ದು, ಪೂಜೆ ಮಾಡ್ದು, ಊಟ ಮಾಡ್ದು, ಆರಾಮಾಗಿ ಕೂತು ನಿಂತು ಖುಷಿಯಿಂದ ಮಾತಾಡ್ಕೊಂಡು ಇದ್ದೀವಿ. ಒಂದಿನ ಐತಿ ಹಬ್ಬ. ಇನ್ನೂ ಒಂದಿನ ಐತಿ ಹಬ್ಬ. ಇದೆ ಮತ್ತೆ ಇಲ್ದಂಗೆ ಇರುತ್ತಾ ಹಬ್ಬ. ಹಬ್ಬ ಅದು ಅದೃಷ್ಟ ಯಾವಾಗ ಕೂಡ್ಕೊಂಬರುತ್ತೆ ಆವಾಗ ಬರ್ತಾ ಇರೋದು. ಇದು ಬಂದುಬಿಟ್ಟು ನಮ್ಮ ಆಂಟಿ ಅಂದರೆ ನಮ್ಮ ಅಮ್ಮನ ತಂಗಿಯವರು. ಇಲ್ಲಿ ಮಲ್ಕೊಂಡಿರೋ ಪಾಪು ಅವರ ಮೊಮ್ಮಗು. ಅಂದರೆ ಅವರಮ್ಮ ಬಂದಿಲ್ಲ, ಅವರಮ್ಮ ನರ್ಸ್ ಡ್ಯೂಟಿ ಕೆಲಸಕ್ಕೆ ಹೋಗಿದ್ದರು, ಕೆಲಸ ಇದೆ ಅಂತ. ಅವರೆಲ್ಲ ನೈಟ್ ಬರ್ತಾರೆ. ಇನ್ನೊಬ್ಬರು ನಮ್ಮ ಆಂಟಿ ಮಗರು ಇಬ್ಬರು ಇದ್ದಾರೆ. ಸೊ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ. ಒಬ್ಬರು ಲ್ಯಾಬ್ ಟೆಕ್ನಿಷಿಯನು, ಇನ್ನೊಬ್ಬರು ನರ್ಸು. ಅವರಿಬ್ಬರು ಕೆಲಸಕ್ಕೆ ಹೋಗಿದ್ದಾರೆ. ಸೊ ಅವರೆಲ್ಲ ರಜೆ ಇಲ್ಲ ಡ್ಯೂಟಿಗೆ ಅಂತ ನೈಟ್ ಬರ್ತೀವಿ ಅಂತ ಹೇಳಿದರು. ಸೊ ಪಾಪನ ನಮ್ಮ ಆಂಟಿ ಕರ್ಕೊಂಡ್ಬಂದಿತ್ತು. ಆಲ್ರೆಡಿ ಅವನಿಗೆ ಇನ್ನೇನು 1 ವರ್ಷ ಆಗ್ತಾ ಬಂತು. ಸರಿ ಕೊಡೋ ಅಲ್ಲಿ ತಡೆ, ಒಂದು ನಿಮಿಷ ಈ ಕಡೆಯಿಂದ ಮಾಡ್ತೀನಿ. ನಿಮಗೆ ಅಲ್ಲಿ ವಾರ ಕೊಡ್ತೀನಿ ಓಕೆನಾ? ಮತ್ತೆ ನಾನು ಬರಲ್ಲ ಅಲ್ಲಿಗೆ. BSc ಮಾಮ್ಸ್ ಮತ್ತೆ ಬರಕಾಗಲ್ಲ, ಇಬ್ರು ಕೂತ್ಕೊಂಡು ಅವಳಿಗೆ ಬೇಡ, ಇನ್ನೊಬ್ಳಿಗೆ ಹೇಳ್ಬೇಕು ಓಕೆನಾ?
ಸ್ಮೈಲ್ ಸ್ಮೈಲ್ ಸ್ಮೈಲ್. ನಂತೂ ನೋಡಕ್ಕೆ ಹೋಗ್ಬೇಡ ನೀನು. ಎಲ್ಲ ಫಸ್ಟ್ ನಾನೇ ಸ್ಮೈಲ್ ಸ್ಮೈಲ್. ಅದು ಸ್ಮೈಲ್ ಹೋಗಿ ಆಗ್ಲೇ ಅಯ್ಯೋ ಯಾವ ಪೋಸ ಮಂಗಿದ್ಲು ಗೊತ್ತೇ ಅವಳು. ಯಾವ ಪೋಸ ಮಂಗಿದ್ದಪ್ಪ ಹೆಂಗ್ ನೋಡ್ತಿದ್ದೆ ತೋರ್ಸ ಪೋಸ್ ತೋರ್ಸಪ್ಪ ತೋರ್ಸಪ್ಪ ಅದ ಹೆಂಗೆ ಹೆಂಗ ಮಂಗಿದ್ದೆ ಅಲ್ಲೇ ವಿಡಿಯೋ ಮಾಡ್ತಿದ್ದ ನೋಡಲ್ಲ. ಹಿಡ್ಕೊಂಡು ಮಂಕೊಂಡು ಹಿಂಗ್ ನೋಡೋದು ಹಿಂಗೆ. ಇಷ್ಟ ಮೋಟಕ್ಕ ಇದ್ದಂಗಿರತ್ಕೋ ಎರಡಡಿ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ಲ ಅವಳು ಅಲ್ಲಿ ಇಟ್ಕೊಂಡು. ಇದಾ ಡ್ಯಾನ್ಸ್ ಮಾಡ್ತಿರ್ತೇನೆ. ನೋಡಿ ಗಾಯ್ಸ್ ಕಸ ಹೊಡಿತವ್ರೆ ಕುಳ್ಳಮ್ಮ. ಅಲ್ಲಕ್ಕೆ ಏನು ಟೆನ್ಷನ್ ಕೆಂಪಮ್ಮ ಕಸ ಹೊಡಿತವ್ರೆ ಕುಳ್ಳಮ್ಮ. ಇದು ಲಂಬು ಲಂಬುನಾ ಲಂಬೋಜಿ ಲಂಬು. ತಗೊಳ್ಳೋದು ಫೋನ್ ಅದ ಅದೇನ್ ಕಡೆಗೆ ಫೋಟೋಗಳೆಲ್ಲ ಕಳ್ಸವ ಚೆನ್ನಾಗಿ. ಯಾಕೆ ಕಳಿಸ್ಬೇಕು? ದುಡ್ಡಾಗುತ್ತೆ. ದುಡ್ಡಾಯ್ತು ಎಷ್ಟಾಗುತ್ತೆ? ಎಷ್ಟು ಫೋಟೋ ಇದೆ ಅಷ್ಟಕ್ಕೆ. ಒಂದು ಫೋಟೋಕ್ಕೆ 100 rupees. ಓನ್ಲಿ 100 rupees. ನಾವು ರೊಕ್ಕ ಮಣ್ಣಿಗೆ ಅಷ್ಟೇ. ಅದು ಅವ್ರ ನಮ್ಗೆ ದೊಡ್ಡ ಗಿಫ್ಟ್. ನೀನ್ ಹೇಳ್ದೆ ನಾನು ನಿನಗೆ ರಾಖಿ ಕಟ್ತೀನಿ ಅಂತ. ಈಗ ನೀನು ರಾಖಿ ಕಟ್ಟು ಅಂದಲ್ಲ, ನಮ್ಮ ಅಣ್ಣ ಬಂದು ನನಗೆ ರಾಖಿ ಕಟ್ಟು ಅಂದಲ್ಲ. ಈಗ ಮನು ಬರಲ್ಲ ಅಂದಲ್ಲ. ಅದು ಆಗಲ್ಲ. ಇಲ್ಲ ಇಲ್ಲ ನಿನಗೆ ರಾಖಿ ಕಟ್ತೀವಿ. ನೀನು ಅದನ್ನ ದುಡ್ಡು ವಜೆ ಮಾಡ್ಕ ಫೋಟೋ ಕಳಿಸು. ಇಲ್ಲ ಒಂದ್ ರಾಕಿಗೆ ಒಂದ್ 10 ಫೋಟೋ ಇದಾವೆ. ಬೇಡ ಎಲ್ಲಾರ್ದು ಸೇರಿ ನಾನು ಒಬ್ಬಳಿಗೆ ಈಗ ನನ್ನ 100 ರೂಪಾಯಿ 100 ರೂಪಾಯಿ ಅವನು ನೋಡೋಣ. ಇಲ್ಲಿ ನೋಡಿ ಈ ಗೈಸ್ ನೋಡಿ ಗೈಸ್ ತಾಸು ನೋಡಿ ಗೈಸ್ ನಮ್ಮಲ್ಲಿ ಬಕಸೂರಿ ಗೈಸ್ ನಮ್ಮಲ್ಲಿ ಕಾಣ್ತಿಲ್ಲ. ಇರಿ ರೇಟಸ್ ಕಮ್ಮಿ ಇಕ್ಕು. ಬಕಸೂರಿ ಗೈಸ್ ಸರಿತಕ್ಕ ಬಕಸೂರಿ. ಅಯ್ಯೋ ಚೈತ್ರ ಇಲ್ಲ ನಾನ್ ಸೇವ್ ಮಾಡ್ಕೊಂಡೆ. ನೋಡಿ ಎಷ್ಟಿದೆ? 6, 8, 10 ಫೋಟೋ ನಿಮ್ಮವೇ ಇದಾವೆ. 1000 ರೂಪಾಯಿ ಕೊಡಿ. ನೆಕ್ಸ್ಟ್ ನಿಮ್ಮ 10 ಫೋಟೋ ಇದೆ ನಿಮ್ಮ 3 ಜನ 1000 ರೂಪಾಯಿ. ಇಲ್ಲಿ ಕೊಡು ಪರವಾಗಿಲ್ಲ. 1000 ರೂಪಾಯಿ ಫೋನ್ ಪೇ ಮಾಡ್ರಿ ನಾನು ಕೊಡ್ತೀನಿ. ಆಯ್ತು ಫಸ್ಟ್ ಕೊಡಿ ಫೋನ್ ಪೇ ಮಾಡ್ತೀನಿ. ಅದು ರಾಕಿ ನೋಡಿ ಮೂರು ರಂಗವೇ ಮತ್ತೆ ಎಲ್ಲ ಮತ್ತೆ ನೀವು ಹಂಗಾಡ್ಕೊಂಡು ಹಿಂಗಾಡ್ಕೊಂಡು ಮತ್ತೆ ಅದೇನೋ ಅಂತಾರಲ್ಲ. ನನಗೆ ಕೆಪ್ಪ ಕೆಲ್ಸಕ್ಕೆ ಏನು ರೆಡಿ ಆಗಲ್ಲ. ಡ್ರೆಸ್ ಎಲ್ಲ ತಂದ್ಬಿಟ್ಟು ಹೆಂಗ್ ಕೂತಿದ್ದೀವಿ ಒಡ್ಡಿ ಇವೆಂಟ್ ಇದೆ ಹೋಗ್ತಾ ಇದ್ದೀವಿ. ಯಾವಾಗ ಸಂಡೇ ಇತ್ತು. ನಾಳೆ ಹೋಗಿ ಸಂಡೆ ತಾನೇ ಇರೋದು. ನಾಳೆ ಡ್ಯಾನ್ಸ್ ಮಾಸ್ಟರ್ ಎಲ್ಲ ಬರ್ತಾರೆ. ಇವಾಗ ಆಗಡೆ ಬರ್ರಿ. ಇವಾಗ ಸಂಜೆ ಹೊತ್ತಿಗೆ ರೆಡಿಯಾಗಿ ಪೋಸ್ ಎಲ್ಲ ಕೊಟ್ಕೊಂಡು ಬೇಗ ಸನ್ಸೆಟ್ ಹೋಗ್ತಾ ಇರುತ್ತಲ್ಲ ಆಗ ಪೋಸ್ ಕೊಟ್ಕೊಂಡು ಬರೋಣ. ಅದಕ್ಕೆ ನಿನ್ನ ಕರೆದಿದ್ದು. ಅದಕ್ಕೆ ಸೀರೆ ಬಿಟ್ಟಂಗೆ ಕಾಯ್ತಾ ಇದ್ದೆ. ಮಲಗಿದ್ದೆ ನೀನು. ಅದೇ ಮತ್ತೆ ನನ್ಗೆ ಈಗ ನಿಂತು ತರ್ಕೊಳಕ್ ಆಗ್ಲಿಲ್ಲ. ನಂಗೆ ಗೊತ್ತಿಲ್ಲ. ಅವ್ನು ಬಂದು ಇದು ಮುಟ್ತಾನೆ ನನ್ಗೆ ಗೊತ್ತಾಗಿದ್ದು ಪವನ. ನಮಗೂ ನಿದ್ದೆ ಅಲ್ವರ ನಿದ್ದೆಗೆ ಆಗ್ತಾ ಇಲ್ಲ. ಇಬ್ರು ಸೇರಿದ್ರೆ ನನಗೆ ಊಟನೇ ಬೇಡ ಏನು ಬೇಡ. ನಿದ್ದೆ ಎಲ್ಲ ಸಾಕು ಅನ್ಸುತ್ತೆ. ಬಂದ ಇದೇ ತಗೊಂಡಿರೋ
ಮತ್ತು ಇದು ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಮನೆಗೆ ಬಂದಿದ್ರಲ್ಲ ಅವರಿಗೆಲ್ಲ ಮಡ್ಲಕ್ಕಿ ಕೊಟ್ಟಿದ್ದು ನನ್ನ ತಂಗಿ ಎಲ್ಲ ಹಬ್ಬಕ್ಕೆ ಬಂದಿದ್ರಲ್ಲ, ಹಂಗಾಗಿ ಎಲ್ಲ ಮಡ್ಲಕ್ಕಿ ಕೊಡ್ತಾಯಿದ್ರು. ಈ ವಿಡಿಯೋನ ನಾನು ಮಾಡ್ಕೊಳಕ್ಕಾಗಲಿಲ್ಲ, ಅವ್ರಿಗೆ ಕೊಟ್ಟಿದ್ದು ಮಾಡ್ಕೊಳಕ್ಕಾಗಲಿಲ್ಲ. ಸೊ ನಾನು ಮೇಲಿದ್ದೆ ಸ್ವಲ್ಪ, ಅದೇ ನನ್ನ ತಂಗಿ ಮಾತಾಡ್ತಾ ಇದ್ದಲ್ಲ, ರೆಡಿಯಾಗಿಬಿಟ್ಟು ಫೋಟೋ ತೆಗೆಸ್ಕೊಳ್ಳೋಣ ಅಂತ. ಬೆಳಗಿನ ಸೀರೆಲ್ಲ ಉಡ್ಕೊಂಡು ರೆಡಿಯಾಗಿದ್ದೆ, ಯಾಕೋ ಗೊತ್ತಿಲ್ಲ ನಿದ್ದೆ ತಡ್ಕೊಳಕ್ಕಾಗಲಿಲ್ಲ, ಹೋಗ್ಬಿಟ್ಟು ನಿದ್ದೆ ಮಾಡ್ತಿದ್ದೆ. ನಾನು ಮತ್ತೆ ಅವಾಗ ಎದ್ದು ಸರಿಯಾಗಲಿಲ್ಲ, ಫೋಟೋ ಎಲ್ಲ ಮಾಡಿಸ್ಕೊಳ್ಳೋಕ್ಕೆ ಟೈಮ್ ಸೆಟ್ ಆಗಲಿಲ್ಲ ನಮಗೆ. ಮತ್ತು ಇವಾಗ ರೆಡಿಯಾಗು ಫೋಟೋ ಎಲ್ಲ ತಗೊಳ್ಳೋಣ ಅಂತ ಬಲವಂತ ಮಾಡಿದ್ಲು. ಹಂಗಾಗಿ ಫೋಟೋ ಎಲ್ಲ ತೆಗೆದು ಅಲ್ಲಿ ಫೋಟೋ ಎಲ್ಲ ಮೇಲೆ ಟೆರೆಸ್ ಮೇಲೆ ಫೋಟೋ ತೆಗೆಸ್ಕೊತಿದ್ವಿ. ಹಂಗಾಗಿ ಇಲ್ಲಿ ಮಡ್ಲಕ್ಕೆ ಕೊಟ್ಟಿದ್ದು ಗೊತ್ತೇ ಇಲ್ಲ, ಹಂಗಾಗಿ ನಾನು ಅದು ವೀಡಿಯೋ ಮಾಡೋಕ್ಕಾಗಿಲ್ಲ. ಅದಕ್ಕೆ ಈಗ ವೀಡಿಯೋ ಮಾಡೋಂಥ ಪೋಸ್ ಕೊಟ್ಕೊಂಡು ಅದನ್ನೆಲ್ಲ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ನಮ್ಮ ಆಂಟಿಯರು. ಹಂಗಾಗಿ ಸ್ವಲ್ಪ ಅದನ್ನು ವೀಡಿಯೋ ಮಾಡ್ಕೊಂಡೆ. ಆಮೇಲೆ ಇವಾಗ ನನಗೆ ಮಡ್ಲಕ್ಕಿ ಕೊಡ್ತಾಯಿದ್ಲು, ಅದನ್ನು ಸ್ವಲ್ಪ ವೀಡಿಯೋ ಮಾಡೋದು ನನ್ನ ಮಗಳಿಗೆ ಕೊಟ್ಟಿದ್ದೆ ಮಾಡ್ತಾಯಿದ್ಲು. ಇವಾಗ ನಾನು ಅರಿಶಿನ ಕುಂಕುಮ ಮಡ್ಲಕ್ಕಿ ಎಲ್ಲ ತೊಗೊಳ್ತಾ ಇದ್ದೆ. ಆಮೇಲೆ ಬಂದುಬಿಟ್ಟು ಇನ್ನೇನಿಲ್ಲ ಫ್ರೆಂಡ್ಸ್, ಇನ್ನು ನನ್ನ ತಂಗಿಯರು ಬರಬೇಕು, ಇನ್ನು ನಮ್ಮ ಆಂಟಿ ಮಕ್ಕಳು ಬರೋರು ಇದ್ದಾರೆ, ಇನ್ನು ಕೆಲವೊಬ್ರು ಬರೋರು ಇದ್ದಾರೆ, ಇನ್ನೂ ಅಡುಗೆ ಬೇರೆ ಮಾಡಬೇಕು ಅಂತದ್ರಲ್ಲಿ ನಾನು ಟೈಮ್ ಆಗಿಬಿಟ್ಟಿತ್ತಲ್ಲ, 6:30 ಆಗಿಬಿಟ್ಟಿತ್ತು. ಇನ್ನು ಸೀರೆ ಉಡ್ಕೊಂಡು ಫೋಟೋ ತೆಗೆಸ್ಕೊಳ್ಳೋದು ವೀಡಿಯೋ ಮಾಡೋದು ಬರೀ ಇದನ್ನೇ ಮಾಡ್ತಾಯಿದ್ವಿ. ಇವಾಗ ಮಾಡಬೇಕು, ಹೋಗ್ಬಿಟ್ಟು ಅಡುಗೆ ಮಾಡಬೇಕು. ಇವಾಗೆಲ್ಲ ನಮ್ಮ ಯೂನಿಫಾರಮ್ ಇದೆಯಲ್ಲ ಫ್ರೆಂಡ್ಸ್, ನೈಟಿ, ಅದನ್ನು ಹಾಕೊಂಬಿಟ್ಟು ಇವಾಗ ನಾವು ಅಡುಗೆ ಮಾಡಬೇಕು. ಅಡುಗೆಗೆಲ್ಲ ಈಗ ಭಟ್ರು ನಾವೇ, ಇವಾಗ ಚೀಪ್ ಎಂಥದ್ದು ಚೆಫ್ ನಾವೇ ಇವಾಗ ಕುಕ್ಕಿಂಗು. ಸೊ ಮಾಡೋಕ್ಕೆ ಹೋಗ್ಬೇಕು ಇವಾಗ. ಯಾಕಂದರೆ ಬರೋರು ಇದ್ದಾರಲ್ಲ, ಅವರಿಗೆಲ್ಲ ಊಟವೆಲ್ಲ ಬೇಕಲ್ಲ. ಬೆಳಗ್ಗೆ ಕೆಲಸಕ್ಕೆ ಹೋಗ್ತಾರೆ, ಇವಾಗ ಬರ್ತಾರೆ, ಸೀದಾ ಇಲ್ಲಿಗೆ ಬರ್ತೀನಿ ಇಲ್ಲ ನನ್ನ ತಂಗಿ ಎಲ್ಲ. ಹಂಗಾಗಿ ಬೇಗ ಪಟ ಸ್ವಲ್ಪ ಒಬ್ಬಟ್ಟು ಮತ್ತು ಇನ್ನೂ ಸ್ವಲ್ಪ ಅಡುಗೆ ಎಲ್ಲ ಮಾಡಬೇಕು. ಮತ್ತು ಇನ್ನೊಂದು 20 ಜನಕ್ಕೆ ಊಟ ಬೇರೆ ಕೊಟ್ಟು ಕಳಿಸ್ಬೇಕು ಅಂದಿದ್ವಲ್ಲ ನಾವು. ಅವರು ಬೇರೆ ಮತ್ತು ಇವಾಗ ಎಲ್ಲ ರೈಸ್ ಮಾಡಬೇಕು. ನನ್ನ ತಂಗಿ ರೈಸಿಗೆ ಇಟ್ಟಿದ್ಲು, ಬಟ್ ಇವಾಗ ಮತ್ತೆ ಇನ್ನೂ 4-5 ಜನ ಬರೋರಿದ್ದಾರೆ, ಇನ್ನೂ ಎಕ್ಸ್ಟ್ರಾ ಬರೋರಿದ್ದಾರೆ. ನನ್ನ ತಂಗಿರಲ್ದರೆ ಇನ್ನೂ ಎಕ್ಸ್ಟ್ರಾ ಬರೋರಿದ್ದಾರೆ. ಹಂಗಾಗಿ ಅವರಿಗೆಲ್ಲ ಇವಾಗ ಅಡುಗೆ ಮಾಡಬೇಕು, 20 ಜನಕ್ಕೆ ಊಟ ಬೇರೆ ಕೊಟ್ಟು ಕಳಿಸ್ಬೇಕು. ಯಪ್ಪ ಸಾಕಾಗೋಗುತ್ತೆ ಈ ಹಬ್ಬ ನೋಡಿ. ನನಗೆ ಇದು ಕೊಟ್ಟಿದ್ದೆ ಮಡ್ಲಕ್ಕಿ. ಇವಾಗ ನಂದಾಯಿತು. ಇವಾಗ ನನ್ನ ತಂಗಿಗೆ ಮಡ್ಲಕ್ಕಿ ಕೊಡ್ತಾಯಿದ್ದಾಳೆ. ಅಂದರೆ ಇವಳಿಗೆ ಏನಕ್ಕೆ ಅಂದರೆ, ನಮ್ಮ ಇನ್ನೊಂದು ಆಂಟಿ ಬರಬೇಕಾಯ್ತು, ಇವರಮ್ಮ, ನಮ್ಮ ಅಮ್ಮನ ತಂಗಿ. ಬಟ್ ಅವರು ಕೆಲಸಕ್ಕೆ ಹೋಗೋದ್ರಿಂದ ಬರಲಿಲ್ಲ. ಅವರು ಕೆಲಸಕ್ಕೆ ಹೋಗೋ ರಜೆ ಇಲ್ಲ ಅಂತ ಬಂದಿಲ್ಲ. ಅದಕ್ಕೆ ವರ್ಷ ಇವಳೇ ಬರ್ತಾಳೆ, ಅವ್ರು ಬರೋಲ್ಲ. ಅಂದರೆ ರಜೆ ಇದ್ದರೆ ಬರ್ತಾರೆ, ರಜೆ ಇಲ್ಲವಲ್ಲ, ಹಂಗಾಗಿ ಇವಳೇ ಬರ್ತಾರೆ. ಮತ್ತು ಇವ್ರ ಅಣ್ಣ ಒಬ್ಬ ಬರ್ತಾನೆ, ನನ್ನ ತಮ್ಮ. ಅವನು ಈ ವರ್ಷ ಕೆಲಸ ಡ್ಯೂಟಿ ಯಾಕೆ ಬಂದಿಲ್ಲ, ರಜೆ ಇಲ್ಲ ಈ ವರ್ಷ ಅಂತ. ಅವನು ಈ ವರ್ಷ ಮಿಸ್ ಆಗಿದ್ದಾನೆ. ಅವನಿದ್ರೆ ಚೆನ್ನಾಗಿರೋದ್ರಿಂದ ಸಖತ್ತಾಗಿರೋದು ಕಾಮಿಡಿ, ಬಟ್ ಅವನು ಬಂದಿಲ್ಲ ನೋಡಿ. ಇವಳಿಗೆ ಅದಕ್ಕೆ ಇವ್ರಮ್ಮ ಬಂದಿಲ್ವಲ್ಲ ಅಂತ ಇವಳಿಗೆ ಕೊಟ್ಬಿಡೋದತ್ತೆ. ಇವ್ರಮ್ಮ ಬದಲು ಇವಳಿಗೆ ಕೊಟ್ಟು ಕಳಿಸೋದು, ತೊಗೊಂಡೋಗಿ ನಮ್ಮ ಅಮ್ಮಗೆ ಅಂತ. ಅದಕ್ಕೆ ಅವಳಿಗೆ ಕೊಡ್ತಾಯಿದ್ದೆ. ಅವಳಿಗೊಂಥರ ಫಸ್ಟ್ ಟೈಮ್ ಈ ಥರ ತಗೊತಿರೋದಕ್ಕ ಅಂತ ಅವಳೊಂಥರ ಅಂದರೆ ಸ್ವಲ್ಪ ಇದಾಗ್ತಿದ್ಲು, ನಾಚಿಕೆ ಪಡ್ಕೊತಿದ್ಲು. ಹೆಂಗೆ ತೊಗೊಳೋದು, ಏನು ಮಾಡೋದು ಅಂತ. ಫಸ್ಟ್ ಟೈಮ್ ಇದೆಲ್ಲ ತಗೊತಿರೋದು ಅಂತ ಇದು ಮಾಡ್ಕೊತಾ ಇದ್ಲೆ. ಪರವಾಗಿಲ್ಲ ತಗೋ, ಏನೂ ಆಗೋಲ್ಲ ಅಂತ ನಾವು ಕೊಡ್ತಾಯಿದ್ವಿ. ಯಾಕಂದರೆ ಅಮ್ಮ ಬಂದಿಲ್ವಲ್ಲ, ಹಂಗಾಗಿ ಅವಳಿಗೆ ಕೊಡ್ತಾಯಿದ್ದೀವಿ. ಆಮೇಲೆ ಇವರೆಲ್ಲ ನೋಡಿ ಪೋಸ್ ಕೊಡ್ತಾವ್ರೆ ಇಟ್ಕೊಂಡು. ಇಲ್ಲಿ ನೋಡಿ ಸಣ್ಣವನು ಇಲ್ಲಿ ಆಟ ಆಡ್ತಾ ಇದ್ದಾನೆ. ನೋಡಿ ಇಲ್ಲಿ ಇವ್ರ ಮಮ್ಮಿ ಇವಾಗ ಬಂದರು. ಬೆಳಗಿಂದ ಸುಧಾರಿಸಿರೋ ನಾವು ನೋಡಿ ಈಗ ಎಷ್ಟು ನಾಟಕ ಆಡ್ತಾನೆ. ನಾಟಕದ ಮಲ್ಲ ಇವನು. ಅಯ್ಯೋ ಬೆಳಗಿಂದ ಪೋಸ್ ಕೊಟ್ಟು ಸಾಕಾಗ ಯಾಕೆಲ್ಲ ಕಳ್ಳ ಅಳ್ಳೋದು ನೀನು. ಮತ್ತು ಸಂಜೆ ಕೆಲವೊಬ್ಬರು ಬರ್ತಾರೆ ಅಂತ ಹೇಳಿದ್ನ. ಸೊ ಇವರು ನಮ್ಮೂರವರೇ, ನಮಗೆ ಗೊತ್ತಿರೋರು. ನನ್ನ ತಂಗಿ ಗಂಡ ಇದಲ್ಲ, ಫ್ರೆಂಡು ವೈಫು, ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಇವರು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ ಅವ್ರ ಮನೆಯಲ್ಲಿ. ಸೊ ಇವರು ನಮ್ಮ ಮನೆ ಬರೋದು, ಅರಿಶಿನ ಕುಂಕುಮ ತಗೊಂಡು ಊಟ ಮಾಡ್ಕೊಂಡು ಹೋಗೋದು, ನಾವು ಅವ್ರ ಮನೆಗೆ ಹೋಗೋದು, ಅರಿಶಿನ ಕುಂಕುಮ ತಗೊಂಡು ಊಟ ಮಾಡೋದು, ಇದೇನೇ ಮಾಡ್ತೀವಿ. ಸೊ ಇವರು ಬಂದಿದ್ದರು, ಇವರಿಗೆಲ್ಲ ಈಗ ಊಟ ಇಕ್ತಾ ಕೂತ್ಕೊಂಡಿದ್ವಿ. ನನ್ನ ತಂಗಿ ನೋಡಿ ಇವಾಗ ಬಂದ್ಬಿಟ್ಟು ಡ್ಯೂಟಿಯಿಂದ ಅವಳು ಏನೋ ಅಲ್ಲಿ ಮಗನ ಆಟ ಆಡ್ಸ್ಕೊಂಡು ಕೂತ್ಕೊಂಡಿದ್ಲು. ವಿಲಾಸ ಪಿಜಿ ವಿಲಾಸ ಪಿಜಿ ಮೇಲೆ ಇನ್ನೊಂದು ಬಿಡ್ಬೇಕಿತ್ತಲ್ಲ ವಿಲಾಸ ಪಿಜಿ. ನಾನು ಮಕ್ಕಳಿಗೆ ಇದೊಂದು ಆರ್ಟ್ಸ್ ಕ್ಲಾಸ್ ಇದೆನಾ. ನಾವಿಲ್ಲಿ ಮಮ್ಮಿ ಮೇಲೆ ಮಕ್ಕ ನಾವಿಬ್ರು ಕೆಳಗೆ ಮಕ್ಕಂತೀವಿ ಅಲ್ವಾ. ಊಟ ಮಾತ್ರ ಸೂಪರ್. ನಮ್ಮ ಅತ್ತ ಪೂರ ಹೋಗಿ ಹಾಕ್ಸ್ಕೊಂತೀವಿ, ಚೆನ್ನಾಗಿರ್ತದೆ.
ಇವಾಗ ನೋಡಿ ರಕ್ಷಾಬಂಧನ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಂದರೆ ಇನ್ನೇನು ನೆಕ್ಸ್ಟ್ ವೀಕ್ ಬಂದೇ ಬಿಡ್ತಲ್ಲ ರಕ್ಷಾಬಂಧನ. ಸೊ ಮತ್ತು ನಾವು ಬರೋಕ್ಕಾಗಲ್ಲ ಅಲ್ಲಿಗೆ. ನಾವು ಹಂಗೆ ವರ್ಷ ವರಮಹಾಲಕ್ಷ್ಮಿಗೆ ಬರ್ತೀವಲ್ಲ ಆವಾಗಲೇ ನಾವು ನಮ್ಮ ಅಣ್ಣ ತಮ್ಮರೆಲ್ಲ ಬಂದಿರ್ತಾರಲ್ಲ ಅವರಿಗೆ ರಾಖಿ ಕಟ್ಟಿ ಅವತ್ತೇ ರಕ್ಷಾಬಂಧನ ಮುಗಿಸ್ಬಿಡ್ತೀವಿ ನಾವು. ಮತ್ತೇನು ದಿವಸ ಮಾಡ್ಕೊಂಡು ಟೈಮ್ ಇಟ್ಕೊಳಕ್ಕೋಗಲ್ಲ, ಯಾಕಂದರೆ ನಾವು ಬರಲ್ಲ, ಇಲ್ಲಿ ಕಟ್ತಾರೆ. ಹಾಗಾಗಿ ನಮಗೆ ಟೈಮ್ ಸಿಗೋಲ್ಲ ಅಂತ ನಾವು ಊರಿಂದ ಬಂದಿರ್ತೀವಲ್ಲ, ಹಂಗಾಗಿ ಇವಾಗಲೇ ಕಟ್ಟಿಬಿಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಆಮೇಲೆ ನೋಡಿ ಇಲ್ಲೆಲ್ಲ ರಾಖಿ ತಂದು ಎಲ್ಲ ರೆಡಿ ಮಾಡ್ಕೊತಾವ್ರೆ. ಅಂದರೆ ನನ್ನ ತಮ್ಮ ಬಂದಿಲ್ಲ ಈ ವರ್ಷ. ಅಂದರೆ ನನ್ನ ತಮ್ಮ ಅಂದರೆ ಮಾಟಿ ಮಗಳು ಹೇಳಿದ್ನಲ್ಲ, ಅವ್ನು ಬಂದಿಲ್ಲ ಈ ವರ್ಷ, ಡ್ಯೂಟಿ ಇದೆ ಯಾಕಂತ. ಇಲ್ಲಾಂದರೆ ವರ್ಷ ಬರೋನು, ಅವನು ಒಂದು ವರ್ಷನ ಮಿಸ್ ಮಾಡ್ತಾ ಇರಲಿಲ್ಲ ಅವನಿಗೆ. ನೋಡಪ್ಪ ನೋಡಪ್ಪಲ್ಲಿ ಜಾಸ್ತಿನೇ ವಿಡಿಯೋ ಮಾಡ್ತೀರಿ ಅಣ್ಣಗೆ ಏನೋ ಕೊಡ್ಸೋಣ ಎಷ್ಟು ನೀನೇ ಅಯ್ಯೋ 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 ಆರತಿ ಬೆಳಗು ಎಕ್ಸೈಟ್ಮೆಂಟ್ ಅಲ್ಲಿ ಯಾಕ್ರೆ ಏನಾದ್ರೆ ಸೇಬಿಂದೆ ಪಟಿಕೆಲ್ಲ ಹಾಕಂದ ಆಶೀರ್ವಾದ ಒಂದ್ಸರಿ ಇದು ಮಾಡಿದಾತು. ಬೇಡ ನೀನ್ ಇಟ್ಕ ಚಿತ್ರ ಮನಸ್ಸಿನ ಆಳದಲ್ಲಿ ಇವೆಲ್ಲ ಬೇಕಿತ್ತ ಯಾವ ಇವೆಲ್ಲ ಬೇಕಿತ್ತು. ನಾವು ಖುಷಿ ಇದೆಲ್ಲ ಹೇಳ್ತಿರೋದು. ನಾಳೆ ಬರ್ತೇನೆ ಸುತ್ತ ನೋಡಿ ಹೇಳ್ಬೇಕು, ಎಲ್ಲರೂ ಮೆಸೇಜ್ ಹಾಕ್ಬೇಕು. ಅವರು ಅಲ್ಲಿವರೆಗೂ ಇರ್ತೀನಿ, ನಾವು ಅವಾಗಲೇ ಕಟ್ತಿದ್ದು. ಅವ್ರು ಹೋಗ್ತೀನಿ ಅಂತ ಅರ್ಜೆಂಟ್ ಮಾಡಿರಲ್ಲ ಅವರು. ಕಟ್ಟೆ ನೀರತ್ತೆ ಫಿಟಾಗಿ ಕಟ್ಟೋದು ಮುಗಿಯ. ನೆಕ್ಸ್ಟ್ ರಾಜ್ಕುಮಾರ್ ನೀನೇ, ನೆಕ್ಸ್ಟ್ ನೀನೇ ಕಟ್ಟಿಸ್ಕೋಬೇಕು, ನೀನೇ ಆರತಿ ಬೆಳೆಸ್ಕೋಬೇಕು. ದೊಡ್ಡ ಮನುಷ್ಯ ಏನು ಬರೀ ಕಟ್ಸ್ಕೊಂಡು ಎಲ್ಲ ಇರ್ಬೇಕು. ಅಷ್ಟು ತಲೆ ಬೇಕಾಗ ಖಾಲಿ ಬಿಡ್ಬೇಕು ನೀಟಾಗಿ. ಬೀಳ್ತಿತ್ತು ಹೋಗಿ ಆಲ್ರೆಡಿ ತಂದು ಕೊಟ್ಟಾಯ್ತು.
ಸಾಂಗ್ ಹಾಕ್ಕೊಡು. ಅಷ್ಟೊಂದು ಬಾಯ್ ಮಾಡ್ತಿದ್ದಿ ಬನ್ನಿ ಬ್ರದರ್. ನೋಡಿ ದೊಡ್ಡ ಮನುಷ್ಯ ಬರ್ತಾ ಇದಾರೆ ಇವಾಗ. ಈಗ ಅವನದಾಯ್ತು ರಾಖಿ. ಈಗ ಇನ್ನೊಬ್ರಿಗೆ ಕಟ್ಟೋದು ಬಾಕಿ ಇದೆ ನೋಡಿ, ಇವನಿಗೆ ಕಟ್ಟಬೇಕು. ಈ ವರ್ಷ ಹೊಸ್ದಾಗಿ ನ್ಯೂ ಎಂಟ್ರಿ ಕೊಟ್ಟಿರೋದು ರಾಖಿ ಕಟ್ಟಿಸ್ಕೊಳೋದಕ್ಕೆ ಅಂತ. ಅಂದರೆ ಇವನು ನನ್ನ ತಂಗಿ ಮಗ, ಇವಳೇ ನನ್ನ ತಂಗಿ. ಇಲ್ಲಿದ್ದಾರೆ ನಮ್ಮ ಆಂಟಿಯ ಮಗಳು ಇವಳು. ಇವರ ಬೆಳಗ್ಗೆ ಡ್ಯೂಟಿಗೆ ಹೋಗಿದ್ರು, ಇವಾಗ ಡ್ಯೂಟಿಯಿಂದ ಮುಗಿಸ್ಕೊಂಡು ಸೀದಾ ಇಲ್ಲಿಗೆ ಬಂದರು. ಇನ್ನೊಬ್ಳು ಇವ್ರ ತಂಗಿನೂ ಇನ್ನೊಬ್ಳು ಬಂದಿದ್ದಾಳೆ, ತೋರಿಸ್ತೀನಿ ನೋಡಿ. ಇವನಿಗೆ ಇವಾಗ ರಾಖಿ ಕಟ್ಟಬೇಕು ಈ ವರ್ಷ. ಇನ್ನೇನು ಇವನಿಗಿನ್ನ ಇವಾಗ ನೆಕ್ಸ್ಟ್ ವೀಕ್ ಬಂದರೆ 1 ವರ್ಷ ಕಂಪ್ಲೀಟ್ ಆಗುತ್ತೆ ನೋಡಿ. ನೀವು ಹೊಸ್ದಾಗಿ ಬಂದಿದ್ದಾನೆ ಇವಾಗ ರಾಖಿ ಕಟ್ಟಿಸ್ಕೊಳ್ಳೋಕ್ಕೆ ತಂಗಿಯರ ಹತ್ರ. ನಮ್ಮ ತಮ್ಮರೆಲ್ಲ ಈ ವರ್ಷ ಬೇರೆಯವರೆಲ್ಲ ನ್ಯೂ ಎಂಟ್ರಿ ಕೊಟ್ಟಿದ್ದಾರೆ ಈಗ ಕಟ್ಟಿಸ್ಕೊಳ್ಳೋಕ್ಕೆ. ನಾವೇ ಕಟ್ತಾಯಿಲ್ಲ, ಅದೇ ಬೇಜಾರು ನಮಗೆ ಇವಾಗ. ಇವರೆಲ್ಲ ಕಟ್ತಾಯಿದ್ರೆ ನಾವು ಕಟ್ತಿಲ್ವಲ್ಲ ಅಂತ. ಸೊ ಅವನು ಇದನ್ನು ನಾನು ರಿಯಲಾಗಿ ವಾಯ್ಸೆಲ್ಲ ವಿಡಿಯೋ ಮಾಡಿದ್ದೆ, ಬಟ್ ಅವ್ನು ಜಾಸ್ತಿ ಹೇಳ್ತಾ ಇದ್ದೆ, ಹಂಗಾಗಿ ನಾನೇ ವಾಯ್ಸ್ ಓವರ್ ಕೊಟ್ಬಿಡೋಣ ಅಂತ ಕೊಡ್ತಾಯಿದ್ದೀನಿ. ಅಲ್ಲಾಂದರೆ ಕಚಪಚಿ ಅಂತ ಮಾತಾಡ್ಬಿಟ್ಟಿದ್ದಾರೆ ಎಲ್ಲ. ಅವ್ನು ಹೇಳೋದು ಇವ್ರು ಮಾತಾಡೋದು ಎಲ್ಲ ಫುಲ್ಲು ಇದಾಗ್ಬಿಟ್ಟೈತೆ. ಹಂಗಾಗಿ ನೋಡಿ ಅವನು ಕಟ್ಟಿಸ್ಕೊತಾನೆ ಇಲ್ಲ, ಅವನು ಫುಲ್ ಅಳು ಯಾಕೋ ಗೊತ್ತಿಲ್ಲ ಇವತ್ತಂತೂ ಫುಲ್ ಹತ್ಬಿಟ್ಟ. ಈಗ ಸ್ವಲ್ಪ ಜಾಗ ಚೇಂಜ್ ಆದಂಗೆ ಆತಲ್ಲ, ಹಂಗಾಗಿ ಅವನಿಗೆ ಸ್ವಲ್ಪ ಅಂದರೆ ಕಂಫರ್ಟ್ ಆಗ್ತಾ ಇಲ್ಲ. ಎಲ್ಲ ಜನ ಜಾಸ್ತಿ, ಮಾತು ಜಾಸ್ತಿ ಅಲ್ವಾ, ಹಂಗಾಗಿ ಅವನಿಗೆ ಫ್ರೀ ಆಗಿ ತಪ್ಪಾಯ್ತಾ ಇರೋದಕ್ಕೆ ಹೇಳು, ತಪ್ಪಾಯ್ತು ಅಂತ ಆಗ್ಬಿಟ್ಟೈತೆ. ನೋಡಲಿ ತಿಂತವ್ರೆ. ಹಾಯ್ ಮಾಡಿರಿ ಆದ್ರು, ಹಾಯ್ ಮಾಡಿರಿ. ಇನ್ನೂ ಬಾಯ್ ಮಾಡಿ ಎದ್ದೋಗ್ತೀರಾ? ತಿಂದ್ಮೇಲೆ ಬಾಯ್ ಹೇಳ್ತೀರಾ? ಅದೆಲ್ಲ ಐತೆ